ಓಂ ಶಾಂತಿ. ಈಗ ನಾವು ಆತ್ಮದ ಪರಿಚಯವನ್ನು ಮಾಡಿಕೊಳ್ಳೋಣ. ಈಗ ನಾವು ಶಾಂತಿ ಬೇಕು ಅಂತ ಎಷ್ಟೆಲ್ಲ ಜಪ ತಪ ಪೂಜೆ ತೀರ್ಥಯಾತ್ರೆ ಎಲ್ಲ ಮಾಡಿದ್ವಿ, ಆದರೆ ನಮಗೆ ಶಾಂತಿ ಸಿಗ್ತಾ ಇಲ್ಲ. ಯಾಕೆ ಸಿಗಲಿಲ್ಲ ಶಾಂತಿ ಅಂದರೆ, ಈಗ ಶಾಂತಿ ಯಾವುದಕ್ಕೆ ಬೇಕು? ಮನಸ್ಸಿಗೆ ಬೇಕು ಶಾಂತಿ ಅಂತೀವಲ್ಲ, ಅಂದರೆ ಆತ್ಮಕ್ಕೆ ಬೇಕು. ಮತ್ತು ಆತ್ಮದ ಬಾಗಿಲು ತೆರೆದಾಗ ಮಾತ್ರ ಶಾಂತಿ ಆತ್ಮದಲ್ಲಿ ಪ್ರವೇಶ ಮಾಡ್ತತೆ. ನಾವು ಆತ್ಮ ಅನ್ನೋದೇ ಮರ್ತು ಬಿಟ್ಟಿವಲ್ಲ, ಮತ್ತು ಶಾಂತಿಯ ಅನುಭವ ಹೇಗೆ ಆಗ್ತತೆ? ಈಗ ಟ್ರಾನ್ಸ್ಫಾರ್ಮರ್ನಲ್ಲಿ ಕರೆಂಟ್ ಐತೆ, ಆ ಕರೆಂಟ್ ನಮ್ಮ ಮನೆಗೆ ಬರಬೇಕು, ಒಂದು ವೈರ್ ಜೋಡಿಸ್ತೀವಿ. ಆದರೆ ಪ್ಲಾಸ್ಟಿಕ್ ಗುಂಟ ವೈರ್ ಜೋಡಿಸಿದರೆ ಕರೆಂಟ್ ಬರ್ತತ್ತಾ? ಇಲ್ಲ. ಆ ಪ್ಲಾಸ್ಟಿಕ್ ಕಿತ್ತಿ ತಂತಿನ ಜೋಡಿಸಿದಾಗ ಕರೆಂಟ್ ಬರ್ತತೆ. ಅದು ಕರೆಂಟ್ ಎಳ್ಕೊಂಬುದು ಯಾವುದು? ತಂತಿ. ಈಗ ನೀವು ದೇವ್ರ ಮುಂದೆ ಕುಂತು ಶಾಂತಿ ಬೇಕು ಅಂತ ಕೈ ಮುಕ್ಕೊಂಡು ಕುಂದಿರ್ತೀರಿ, ಆದರೆ ನಿಮ್ಮ ಚರ್ಮ ಎಳ್ಕೊಂತತ್ತ ಶಾಂತಿನ? ಯಾವ್ದು ಎಳ್ಕೋಬೇಕು? ಆತ್ಮ ಎಳ್ಕೋಬೇಕು. ಅದಕ್ಕೆ ಈಗ ನಾವು ಆತ್ಮದ ಜ್ಞಾನನ ಪಡಿಬೇಕು. ಅದಕ್ಕಾಗಿ ಭಗವಂತ ಭೂಮಿ ಬಂದ ತಕ್ಷಣ ಫಸ್ಟ್ ಕೊಡೋ ಜ್ಞಾನ ಯಾವುದು? ಆತ್ಮಜ್ಞಾನ. ಯಾಕೆ ಅಂದರೆ, ಇವತ್ತು ಈ ಜಗತ್ತು ಇಷ್ಟು ದುಃಖದಲ್ಲಿ ಮುಳುಗಿರೋದಕ್ಕೆ ಕಾರಣ ನಾವು ಆತ್ಮನ ಮರ್ತಿರೋದೇ ಇಷ್ಟೆಲ್ಲ ದುಃಖಕ್ಕೆ ಕಾರಣ. ಯಾಕೆ ಅಂದರೆ, ನಾವು ಆತ್ಮದ ಸ್ಮೃತಿಯಲ್ಲಿ, ನಾನು ಆತ್ಮದ ಸ್ಮೃತಿಯಲ್ಲಿದ್ದಾಗ ಅಲ್ಲಿ ಆತ್ಮದ ಗುಣಗಳ್ಯಾವು? ಶಾಂತಿ, ಆನಂದ, ಪ್ರೀತಿ, ಕರುಣೆ, ಕ್ಷಮೆ, ಶಕ್ತಿ, ಜ್ಞಾನ, ಪವಿತ್ರತೆ. ಇನ್ನೊಬ್ಬರಿಗೆ ಸುಖ ಕೊಡುವಂಥ ಗುಣಗಳೇ ತುಂಬಿರ್ತಾವೆ ಆತ್ಮನಲ್ಲಿ. ಆ ಗುಣಗಳಿಂದ ನಾವು ಎಲ್ಲರಿಗೂ ಸುಖ ಕೊಡ್ತಾ, ಸುಖನ ಪಡಿತಾ, ಆನಂದವಾಗಿ ಇರೋಕ್ಕೆ ಸಾಧ್ಯ. ಅದಕ್ಕೆ ಈಗ ನೋಡ್ರಿ, ನಾವು ಓಂ ನಮಃ ಶಿವಾಯ ಅಂತೇಳಿ ದ್ವಾಪರ್ಲಿಂದ ತಪಸ್ಸು ಮಾಡ್ಕೊಂತ ಬಂದ್ವಿ. ಋಷಿಮುನಿಗಳೆಲ್ಲ ತಪಸ್ಸು ಮಾಡಿದರು, ಆದರೂ ಧರ್ಮ ಅಧೋಗತಿಗೆ ಹೋಗ್ತಾ ಐತೆ. ಯಾಕೆಂದರೆ ನಾವು ಅರ್ಥಸಹಿತವಾಗಿ ಮಾಡಲಿಲ್ಲ. ಅಂದರೆ ಓಂ ಅಂದರೆ ನಾನು ಆತ್ಮ, ನಮಸ್ಕಾರ ಮಾಡ್ತೀನಿ ಶಿವನಿಗೆ. ಆದರೆ ನಾವು ಆತ್ಮ ಅನ್ನೋದೇ ಮರ್ತು ಬಿಟ್ಟಿವಲ್ಲ, ಅದಕ್ಕೆ ನಾವೇನು ಪಡೆಯೋಕ್ಕಾಗಲಿಲ್ಲ. ಈಗ ಆತ್ಮದ ಜ್ಞಾನನ ತಿಳ್ಕೋಬೇಕು ನಾವು. ಈಗ ಆತ್ಮ ಹೇಗಿದೆ ಅದು ಅಂದರೆ, ಆತ್ಮ ದೀಪ ಇದ್ದಂಗೆ ಐತೆ. ಯಾರನ್ನ ಸತ್ರ ದೀಪ ಇಡ್ತಾರಲ್ಲ, ಯಾಕೆ ಇಡ್ತಾರೆ? ಅಲ್ಲೊಂದು ದೀಪ ಹೋಗೈತೆ ಅಂತ. ಆದರೆ ದೀಪದಷ್ಟು ದಪ್ಪ ಇಲ್ಲ ಆತ್ಮ. ನಾವು ಸುತ್ತ ಕೂತಿರ್ತೀವಿ, ಆದರೆ ಪ್ರಾಣ ಪಕ್ಷಿ ಹಾರೋಗ್ಬಿಟ್ಟಿರ್ತದೆ. ಯಾಕೆ? ಅದು ಆತ್ಮ ಚಿಕ್ಕ ಬಿಂದು, ಅಣು ಪರಮಾಣುವಿನಷ್ಟು ಚಿಕ್ಕ ಬಿಂದು, ಪಾಯಿಂಟ್ ಆಫ್ ಲೈಟ್. ಅದು ಆತ್ಮ ಹೇಗಿದೆ? ನಕ್ಷತ್ರ ಇದ್ದಂಗೈತೆ. ಎಲ್ಲೈತೆ? ಭ್ರುಕುಟಿಯ ಮಧ್ಯದಲ್ಲಿ ಐತೆ. ಅದಕ್ಕೆ ಮೊದಲು ನನಗೆ ಪೂಜೆ, ಆಮೇಲೆ ಪರಮಾತ್ಮ ಪೂಜೆ ಅಂತ ನಾವು ವಿಭೂತಿ, ಕುಂಕುಮ, ಗಂಧ, ತಿಲಕ ಎಲ್ಲ ಎಲ್ಲಿಡ್ತೀವಿ? ಹಣೆ ಮೇಲೆ ಇಡ್ತೀವಿ. ಯಾಕೆ? ಆತ್ಮ ಎಲ್ಲೈತೆ? ಭ್ರುಕುಟಿಯ ಮಧ್ಯದಲ್ಲೇ ಐತೆ. ಈಗ ನಾನು ಮಾಡಿದ ಪಾಪನೂ ಆತ್ಮದಲ್ಲೇ ಕೊಡ್ತತೆ, ನಾನು ಮಾಡಿದ ಪುಣ್ಯನೂ ಆತ್ಮದಲ್ಲೇ ಕೊಡ್ತತೆ. ನಾನು ಮಾಡಿದ ಪಾಪ ಪುಣ್ಯದ ಲೆಕ್ಕಾಚಾರದ ಮೇಲೆ ನನ್ನ ದೇಹನ ನಾನೇ ಎಣ್ಕೊಂಡು ನನ್ನ ಸುಖ ದುಃಖನ ನಾನು ಊಟ ಮಾಡ್ತೀನಿ. ಅಂದರೆ ಈಗ ನಾವು ಜೀವನ ಮಾಡ್ತೀವಿ. ಈಗ ಜೀವನ ಮಾಡಿದೆ ಅಂತಲ್ಲ, ನಾವು ಮಾಡಿದ ಪಾಪ ಪುಣ್ಯ ಎಲ್ಲಿ ಕೊಡ್ತತೆ? ಆತ್ಮದಲ್ಲಿ ಕೊಡ್ತತೆ. ಇವಾಗ ಆತ್ಮ ಈ ಶರೀರ ಬಿಡತ್ಲೆ ಎಲ್ಲಿಗೆ ಹೋಗ್ತತೆ? ತಾಯಿ ಗರ್ಭ ಪ್ರವೇಶ ಮಾಡ್ತತೆ. ಪ್ರವೇಶ ಮಾಡೋದಕ್ಕಿಂತ ಮೊದಲು ಗರ್ಭ ಮುದ್ದೆ ಇದ್ದಂಗೆ ಇರ್ತದೆ. ಯಾವಾಗ ಆತ್ಮ ಪ್ರವೇಶ ಮಾಡ್ತತೋ ಆಗ ದೇಹದ ರಚನೆ ಶುರುವಾಗ್ತತೆ. ಕೈ ಕಾಲು ಎಲ್ಲ ಅಂಗಾಂಗಗಳು. ಅಂದರೆ ಆತ್ಮ ಪ್ರವೇಶ ಮಾಡಿ ತನ್ನ ದೇಹನ ತಾನೇ ರಚನೆ ಮಾಡ್ಕೊಂತತೆ. ಯಾವುದರ ಆಧಾರದ ಮೇಲೆ? ತನ್ನ ಪಾಪ ಪುಣ್ಯದ ಆಧಾರದ ಮೇಲೆ. ಅಂದರೆ ಅಲ್ಲಿ ಅದೇನಾದರೂ ಶಾಲೆ ಕಟ್ಟಿಸ್ಕೊಟ್ಟಿತ್ತ? ಆ ಶಾಲೆಯಲ್ಲಿ ನೂರಾರು ಮಕ್ಕಳು ಓದಿ ಸುಖದ ಜೀವನ ಮಾಡ್ತಾರೆ. ಆ ಸುಖ ಇದಕ್ಕೆ ಬರಬೇಕಲ್ಲ. ಅದಕ್ಕೆ ಅದ್ರ ಮೆದುಳಿಗೆ
100ಕ್ಕೆ 90 ಮಾರ್ಕ್ ಬರೋಷ್ಟು ಬುದ್ಧಿಶಕ್ತಿ, ಅಷ್ಟು ಬುದ್ಧಿವಂತ ಆಗಿ ಮಾರ್ಕ್ ತಂದಂದರೆ ದೊಡ್ಡ ಆಫೀಸರ್ ಆಗಿ ಆಗ್ತಾನೆ, ಸುಖದ ಜೀವನ ಮಾಡ್ತಾನೆ. ಏನಾದರೂ ಆಸ್ಪತ್ರೆ ಕಟ್ಟಿಸ್ಕೊಟ್ರೆ ಕಲ್ಲು ತಿಂದರೂ ಕಲ್ಲರಿಸ್ಕೊಳ್ಳೋಷ್ಟು ಆರೋಗ್ಯ. ಯಾರ್ದಾದ್ರೂ ಕಾಲು ಮುರಿದ್ರೆ ಕಾಲು ಬೆಳೆಯಂಗಿಲ್ಲ. ಎಷ್ಟೋ ಮಂದಿ ಹುಟ್ಟುವಾಗೆ ಕುಂಟ್ರಾಗಿ ಹುಟ್ತಾರೆ ನೋಡ್ರಿ. ಯಾಕೆ? ಯಾರು ಕಾಲು ಕಿತ್ಕೊಂಬಂದಿರ್ತಾರೋ. ಕೈ ಮುರಿದ್ರೆ ಕೈ ಬೆಳೆಯಂಗಿಲ್ಲ. ಅಂದರೆ ನಾನು ಮಾಡಿದ ಪಾಪ ಪುಣ್ಯದ ಲೆಕ್ಕಾಚಾರದ ಮೇಲೆ ನನ್ನ ದೇಹನ ನಾನೇ ಎಣ್ಕೊಂಡು ನನ್ನ ಸುಖ ದುಃಖನ ನಾನು ಊಟ ಮಾಡ್ತೀನಿ. ಅಂದರೆ ಪುಣ್ಯ ಮಾಡಿದರೆ ಸುಖ ಊಟ ಮಾಡ್ತೀವಿ, ಪಾಪ ಮಾಡಿದರೆ ದುಃಖ ಊಟ ಮಾಡ್ತೀವಿ. ಇವಾಗ ಪುಣ್ಯ ಯಾವಾಗ ಮಾಡ್ತೀವಿ, ಪಾಪ ಯಾವಾಗ ಮಾಡ್ತೀವಿ? ಒಳ್ಳೆಯ ಗುಣಗಳಲ್ಲಿ ನಡೆದಾಗ ಪುಣ್ಯ ಮಾಡ್ತೀವಿ, ಕೆಟ್ಟ ಗುಣಗಳಲ್ಲಿ ನಡೆದಾಗ ಪಾಪ ಮಾಡ್ತೀವಿ. ಒಳ್ಳೆಯ ಗುಣಗಳು ನಮಗೆ ಯಾವಾಗ ಬರ್ತವೆ, ಕೆಟ್ಟ ಗುಣಗಳು ಯಾವಾಗ ಬರ್ತವೆ? ಅಂದರೆ ಇವಾಗ ಈ ಮನುಷ್ಯ ಇದನ್ನಲ್ಲ, ಆತ್ಮ ದೇಹ ಎರಡು ಸೇರಿದಾಗ ಮನುಷ್ಯ ಆಗ್ತಾನೆ. ಆತ್ಮ ಪ್ಲಸ್ ದೇಹ ಎರಡು ಸೇರಿದಾಗ ಮನುಷ್ಯ ಆಗ್ತಾನೆ. ನಾವು ಆತ್ಮದ ಗುಣಗಳು ಯಾವುವು? ಶಾಂತಿ, ಆನಂದ, ಪ್ರೀತಿ, ಕರುಣೆ, ಕ್ಷಮೆ, ಇನ್ನೊಬ್ಬರಿಗೆ ಸುಖ ಕೊಡುವಂಥ ಗುಣಗಳು. ದೇಹದ ಗುಣಗಳು ಯಾವುವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇನ್ನೊಬ್ಬರನ್ನ ಸಾಯಿಸಾಗಲಿ ನಾವು ಸುಖವಾಗಿರಬೇಕು. ಇವು ಕೆಟ್ಟ ಗುಣಗಳು. ನಾವು ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ನಮ್ಮಲ್ಲಿ ಯಾವ ಗುಣಗಳು ಇಮರ್ಜ್ ಆಗ್ತವೆ? ದೈವಿ ಗುಣಗಳು. ಆದರೆ ನಾವೀಗ ಆತ್ಮನ ಮರ್ತು ಬಿಟ್ಟಿದ್ದೀವಲ್ಲ, ದೇಹದ ಗುಣಗಳಲ್ಲೇ ಇದ್ದೀವಿ, ಪಂಚವಿಕಾರಗಳಲ್ಲಿ. ಇನ್ನೊಬ್ಬರಿಗೆ ದುಃಖ ಕೊಡ್ತಾ ನಮ್ಮ ಜೀವನವನ್ನು ದುಃಖನ ಮಾಡ್ಕೊಂಬಿಟ್ಟಿದ್ದೀವಿ, ಪಾಪಾತ್ಮರಾಗ್ಬಿಟ್ಟಿದ್ವಿ. ಈಗ ಪಾಪ ಮಾಡ್ತಾ ಇದ್ದೀವಿ, ಮತ್ತು ಭಗವಂತ ನನಗೆ ಸುಖ ಕೊಡು ಅಂತ ಕೂಗ್ತಾ ಇದ್ದೀವಿ. ಅದಕ್ಕೆ ಭಗವಂತ ನಮಗೆ ಏನು ಮಾರ್ಗ ತೋರಿಸ್ತಾ ಇದ್ದಾರೆ? ನನ್ನಲ್ಲಿ ಕೆಟ್ಟ ವಿಚಾರಗಳು ಹೋಗಿ ಒಳ್ಳೆಯ ವಿಚಾರಗಳು ಬರಬೇಕು, ಇನ್ನೊಬ್ಬರಿಗೆ ಸುಖ ಕೊಡುವಂಥ ವಿಚಾರಗಳೇ ಬರಬೇಕು. ಅಂದರೆ ಅಲ್ಲಿ ಏನು ಮಾರ್ಗ ತೋರಿಸ್ತಾ ಇದ್ದಾರೆ ನಮಗೆ ಅಂದರೆ, ಈಗ ನೋಡ್ರಿ, ಈಗ ದೇಹ ಇದೆ, ದೇಹದ ಅಂಗಾಂಗಗಳೆಲ್ಲ ಆರೋಗ್ಯವಾಗಿದ್ದರೆ ನಾವು ಚೆನ್ನಾಗಿ ಕೆಲಸ ಮಾಡೋಕ್ಕಾಗ್ತೈತೆ. ಅದರಂತೆ ಈ ಆತ್ಮ ಸುಖದ ಜೀವನ ಮಾಡಬೇಕಂದ್ರೆ ಅದರ ಅಂಗಾಂಗಗಳು ಕೂಡ ಏನಿರಬೇಕು? ಆರೋಗ್ಯವಾಗಿರಬೇಕು. ಆದರೆ ಅದರ ಅಂಗಗಳು ಯಾವುವು? ಆತ್ಮನ ಅಂಗಗಳು ಮನಸ್ಸು, ಬುದ್ಧಿ, ಸಂಸ್ಕಾರ. ಮನಸ್ಸು, ಬುದ್ಧಿ, ಸಂಸ್ಕಾರ. ಈಗ ಇನ್ನು ಈ 3 ಅಂಗಾಂಗಗಳು ಪಾಪದಿಂದ ತುಂಬಿಬಿಟ್ಟಿದ್ದಾವೆ ನೋಡ್ರಿ. ಮನಸ್ಸು ಸದಾ ಇವಾಗ ನೋಡ್ರಿ ಬರೀ ನೆಗೆಟಿವ್ ಥಾಟ್ಸು, ವೇಸ್ಟ್ ಥಾಟ್ಸು, ನೆಗೆಟಿವ್ ಎನರ್ಜಿ ತುಂಬ್ಕೊಂಡು ಆತ್ಮ ಅಶಾಂತಿ, ಚಿಂತೆ, ದುಃಖದಲ್ಲಿ ಮುಳುಗಿಬಿಟ್ಟೈತೆ. ಈಗ ನೆಗೆಟಿವ್ ಥಾಟ್ಸ್, ವೇಸ್ಟ್ ಥಾಟ್ಸ್ ಹೋಗಿ ಸದಾ ಪಾಸಿಟಿವ್ ಥಾಟ್ಸ್, ಶುದ್ಧ ವಿಚಾರಗಳಲ್ಲಿ ನಾವಿರಬೇಕು. ಅಂದರೆ ಅದು ಯಾವುದರಿಂದ ಬರುತ್ತೆ? ಧ್ಯಾನ ಮಾಡೋದ್ರಿಂದ ಬರುತ್ತೆ. ಅಲ್ಲಿ ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಏನು ಕ್ರಿಯೆ ನಡೀತತೆ ಅಂದರೆ, ಈಗ ನೋಡ್ರಿ, ನಾವು ಓಂ ನಮಃ ಶಿವಾಯ ಅಂತ ಧ್ಯಾನಕ್ಕೆ ಕುಂತೀವಿ ಅಂದ್ಕೊಳ್ರಿ. ಒಂದು 4 ಸಲ ಓಂ ನಮಃ ಶಿವಾಯ ಅಂತೀವಿಲ್ಲ, ಏನೋ ವಿಚಾರ ಬರ್ತತೆ, ತಳ್ತೀವಿ. ಮತ್ತೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೀವಿ. ಮತ್ತೆ ಇನ್ನೊಂದು ವಿಚಾರ ಬರ್ತತೆ, ತಳ್ತೀವಿ. ಮತ್ತೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೀವಿ. ಅಲ್ಲಿ ಏನು ಕ್ರಿಯೆ ನಡೀತಾ ಇರ್ತತೆ? ನಮಗೆ ಬೇಡವಾದದ್ದನ್ನು ತಳ್ತಾ ಇರ್ತೀವಿ, ನಮಗೆ ಬೇಕಂದಿದ್ದನ್ನು ತಗೊತಾ ಇರ್ತೀವಿ. ಅಂದರೆ ನೆಗೆಟಿವ್ನ ತಳ್ಳೋದು, ಪಾಸಿಟಿವ್ನ ತಗೊಳ್ಳೋದು. ಅದನ್ನು ಗಂಟೆಗಟ್ಟಲೆ, ದಿನಗಟ್ಟಲೆ ಮಾಡೋದ್ರಿಂದ ನಾವು ಆತ್ಮಕ್ಕೆ ಯಾವ ಶಕ್ತಿ ಬರ್ತತೆ? ಕಂಟ್ರೋಲಿಂಗ್ ಪವರ್ ಬರ್ತತೆ. ನನ್ನ ಜೀವನಕ್ಕೆ ಯಾವುದು ಸುಖ ಕೊಡ್ತತ್ತೋ ಅದನ್ನು ತಗೊತೀವಿ, ಯಾವುದು ದುಃಖ ಕೊಡ್ತತ್ತೋ, ಅಶಾಂತಿ ಕೊಡ್ತತ್ತೋ ಅದನ್ನು ತಳ್ತೀವಿ. ಒಳ್ಳೆಯ ವಿಚಾರಗಳು ಮಾಡೋದ್ರಿಂದ ನಮ್ಮ ಜೀವನವೆಲ್ಲ ಸುಖ ಶಾಂತಿಯಿಂದ ಇರ್ತತೆ. ಈಗ ಧ್ಯಾನ ಮಾಡೋದ್ರಿಂದ ಯಾವ ಶಕ್ತಿ ಬರ್ತತೆ ನಮಗೆ? ನಮ್ಮ ಜೀವನನ ಯಾವ ರೀತಿ ಸುಖವಾಗಿ ಇಟ್ಟುಕೊಳ್ಳಬೇಕು ಅನ್ನುವ ಶಕ್ತಿ ನಮ್ಮಲ್ಲಿ ಬರ್ತಾ ಹೋಗ್ತತೆ. ಈಗ ಉದಾಹರಣೆ ಏನು ಅಂದರೆ, ಒಬ್ಬ ಮಾತೆ ಮಾನಸಿಕ ರೋಗಿ ಇದ್ಲು. ಅಂದರೆ ಅವ್ರಿಗೆ ಮನಸ್ಸಿಗೆ ಶಕ್ತಿ ಇಲ್ಲದಕ್ಕೆ ಸುಮ್ಮನೆ
ನನಗೆ ಇವ್ರು ಮರ್ಯಾದೆ ಕೊಡಲ್ಲ, ನಮ್ಗೆ ಇವ್ರು ಮಾತಾಡ್ಸಲ್ಲ ಅಂತೇಳಿ ಬರೀ ದುಃಖದಲ್ಲಿ ಮಾನಸಿಕ ರೋಗಿ ಆಗಿಬಿಟ್ಟಿದ್ಲು. ಈಗ ಓಂ ಶಾಂತಿಗೆ ಬಂದು ಧ್ಯಾನ ಮಾಡೋದ್ರಿಂದ ಏನು ಶಕ್ತಿ ಬಂತು ಅವರಿಗೆ, ಒಂದು ನೆಗೆಟಿವ್ನ ಸ್ಟಾಪ್ ಮಾಡಿ ಪಾಸಿಟಿವ್ನ ತಗೊಳ್ಳೋ ಶಕ್ತಿ ಬಂತು. ಅಂದರೆ ಅವರು ಈಗ ಪರಮಾತ್ಮನ ಧ್ಯಾನ ಮಾಡೋದ್ರಿಂದ, ಶುದ್ಧ ವಿಚಾರಗಳನ್ನೇ ಮಾಡೋದ್ರಿಂದ ಅವರಲ್ಲಿ ಮಾನಸಿಕ ಕಾಯಿಲೆ ಎಲ್ಲ ದೂರ ಆಗಿ ಮತ್ತೆ ಆರೋಗ್ಯವಂತ ಗೃಹಿಣಿ ಆಗಿದ್ದಾಳೆ. ಅಂದರೆ ನಾವು ಒಳ್ಳೆಯ ವಿಚಾರ ಮಾಡೋದ್ರಿಂದ ಸುಖ ಶಾಂತಿ ಆರೋಗ್ಯದ ಜೀವನ ಪಡೆಯೋಕ್ಕೆ ಸಾಧ್ಯ. ಆ ಶಕ್ತಿನ ಅದು ಪರಮಾತ್ಮನ ಧ್ಯಾನದಿಂದ ಈ ಶಕ್ತಿ ಸಿಗ್ತತೆ. ಎಷ್ಟು ಜನ್ಮಕ್ಕೆ, ಒಂದು ಜನ್ಮಕ್ಕೆ ಕೊಡೋಕ್ಕೆ ಬಂದಿಲ್ಲ ಈಗ ಭಗವಂತ, 84 ಜನ್ಮಕ್ಕೆ ಆಗೋಷ್ಟು ಕೊಡೋಕ್ಕೆ ಬಂದಾನೆ. ಈಗ ನಾವೇನು ಮಾಡಬೇಕು, ಇದು ಒಂದೇ ಜನ್ಮ ನಮಗೆ ಭಗವಂತ ಸಿಗೋದು. ಅದು ಒಂದೇ ಕ್ಲೂ ಕೊಟ್ಟರೆ, ವಿನಾಶ ಆಗೋಕ್ಕೆ 100 ವರ್ಷ ಆಯ್ತಂದರೆ ತನ್ನ ಮನೆ ಬಿಟ್ಟು ಭೂಮಿಗೆ ಇಳಿತಾನ, ಇಳಿದಾಗಲೇ 90 ವರ್ಷ ಆಗೈತೆ. ಇನ್ನು ಕೆಲವೇ ವರ್ಷ. ಈಗನೂ ನಾವು ಆ ತಂದೆನ ಅರಿಲಿಲ್ಲ ಅಂದರೆ ಅಂತಿಮದಲ್ಲಿ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಈಗ ನಾವೇನು ಮಾಡಬೇಕು, ಅಂಥ ತಂದೆನ ಅರಿಬೇಕು, ಅರ್ಥಕೊಂಡು ನಮ್ಮ ಜೀವನನ ಸುಖಮಯ ಜೀವನವನ್ನಾಗಿ ಮಾಡ್ಕೋಬೇಕು. ಈಗ ಏನು ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸು ಆರೋಗ್ಯವಾದ ಮನಸ್ಸಾಗ್ತದೆ. ಬುದ್ಧಿ, ಈಗ ಇಡೀ ಜಗತ್ತು ತ್ರಾಯ್ ಅಂತ ಐತೆ, ಕಾರಣ ಬುದ್ಧಿ ಕಲ್ಲಾಗ್ಬಿಟ್ಟತ್ತೆ. ಅಂದರೆ ಇವತ್ತು ಮಕ್ಕಳಿಗೆ ನಮ್ಮ ತಂದೆ ತಾಯಿ ನಮಗಾಗಿ ಕಷ್ಟಪಡ್ತಾ ಇದ್ದಾರೆ, ತಮ್ಮ ಜೀವನವೆಲ್ಲ ನಮಗಾಗಿ ಸವಿಸ್ತಾ ಇದ್ದಾರೆ ಅನ್ನೋ ಸಾಮಾನ್ಯ ವಿಚಾರ ಕೂಡ ಇಲ್ದಂಗೆ ಆಗ್ಬಿಟ್ಟತ್ತೆ ಮಕ್ಕಳಿಗೆ. ನೋಡ್ರಿ, ತಂದೆ ತಾಯಿಗೆ ಎಷ್ಟು ದುಃಖ ಕೊಡ್ತಿರ್ತಾರೆ. ಯಾಕೆ? ಬುದ್ಧಿ ಪಾಪ ತುಂಬಿ ಕಲ್ಲಾಗ್ಬಿಟ್ಟತ್ತೆ. ಮೊದಲವ್ರ ತಂದೆ ತಾಯಿ ಅಂದರೆ ಎಷ್ಟು ಗೌರವ ಕೊಡ್ತಾಯಿದ್ರು. ನಮಗೆ ಜೀವನ ಕೊಟ್ಟರೆ ಅವರಿಗೂ ನಾವು ಸುಖ ಕೊಡಬೇಕು ಅಂತೇಳಿ ಅಂತಿಮದಲ್ಲಿ ಸೇವೆ ಮಾಡ್ತಾಯಿದ್ರು. ಅವ್ರ ಋಣ ತೀರಿಸ್ಕೋಬೇಕು ನಾವು ಅಂತೇಳಿ ಸೇವೆ ಮಾಡ್ತಾಯಿದ್ರು. ಆದರೆ ಈಗ ಬುದ್ಧಿ ಕಲ್ಲಾಗ್ಬಿಟ್ಟತ್ತೆ, ಇನ್ನೂ ದುಃಖ ಕೊಡ್ತಾರೆ. ಮತ್ತು ಇವಾಗ ಪರಮಾತ್ಮನ ಧ್ಯಾನ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ಯಾವಾಗ ನಮ್ಮ ಪಾಪಗಳೆಲ್ಲ ಭಸ್ಮ ಆಗ್ತಾವೋ ಬುದ್ಧಿ ಪಾರಸ ಬುದ್ಧಿ ಆಗ್ತದೆ. ಅಂದರೆ ವಿಚಾರ ಮಾಡೋ ಶಕ್ತಿನ ಬೆಳೆಸ್ಕೊಂತತೆ. ಅಂದರೆ ಉದಾಹರಣೆಯನ್ನು ಆ ಮಾತೆ ಮಾನಸಿಕ ರೋಗಿ ಅಂತ ಹೇಳಿದ್ನಲ್ಲ, ಈಗ ಆ ಮಾತೆಯಲ್ಲಿ ಏನು ಬದಲಾವಣೆ, ಹೇಗೆ ಪರಿವರ್ತನೆ ಆಯಿತು ಅಂದರೆ, ಮೊದಲು ಬುದ್ಧಿ ಇರಲಿಲ್ಲಲ್ಲ, ಇವಾಗ ಇವ್ರು ಹಂಗೆ ಮಾಡ್ತಾರೆ ಅವ್ರು ಹಿಂಗೆ ಮಾಡ್ತಾರೆ ಅಂತ ಇರ್ತತ್ತಾಗಲಿ, ನಾನೇನು ತಪ್ಪು ಮಾಡ್ತೀನಿ ಅನ್ನೋ ವಿಚಾರ ಇರಲ್ಲ. ಬುದ್ಧಿ ಕಲ್ಲಾಗಿದ್ದ, ಪಾಪ ತುಂಬಿದಾಗ. ಈಗ ಧ್ಯಾನ ಮಾಡೋದ್ರಿಂದ ಆಕೆಯಲ್ಲಿ ವಿಚಾರಗಳು ಬಂದವು. ಹೌದು, ನಾನೇನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಗೌರವ ಕೊಟ್ಟರಲ್ಲ ಅವ್ರು ನನಗೆ ಗೌರವ ಕೊಡೋದು ಅಂತ ಅರ್ಥ ಆಯಿತು. ಅರ್ಥ ಆದಮೇಲೆ ಪರಿವರ್ತನೆ, ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಮಾತೇನೋ ಅವ್ರಿಗೆ ಗೌರವ ಕೊಡ್ತಿದ್ದಾಳೆ, ಅವರು ಆಕೆಗೆ ಗೌರವ ಕೊಡ್ತಾ ಇದ್ದಾರೆ. ಅಲ್ಲಿ ಜೀವನ ಏನಾಯಿತು, ನಂದ ಗೋಕುಲ ಆಯಿತು. ಅಂದರೆ ಬುದ್ಧಿಯಲ್ಲಿ ನಮ್ಮ ಪಾಪದ ಶಕ್ತಿ ಭಸ್ಮವಾದಂತೆಲ್ಲ ನಾವು ಒಳ್ಳೆಯದನ್ನು ಅರ್ಥಕೊಂಡು ಆ ಒಳ್ಳೆಯದನ್ನು ಸ್ವೀಕಾರ ಮಾಡಿ ಒಳ್ಳೆಯದರಂತೆ ನಡೆಯುತ್ತಾ, ಜ್ಞಾನದಂತೆ ನಡೆಯುತ್ತಾ ನಮ್ಮ ಜೀವನನ ಏನು ಮಾಡ್ಕೊತೀವಿ, ಸುಖಮಯ ಜೀವನ ಮಾಡ್ಕೊತೀವಿ. ಈಗ ತಂದೆ ಬಂದಿದ್ದಾರೆ, ನಮ್ಮ ಬುದ್ಧಿಯನ್ನು ದಿವ್ಯ ಬುದ್ಧಿಯನ್ನಾಗಿ ಮಾಡೋಕ್ಕೆ ಬಂದಿದ್ದಾರೆ. ಮತ್ತು ಸಂಸ್ಕಾರ, ಈಗ ನೋಡ್ರಿ, ಸಂಸ್ಕಾರ ಅನ್ನೋದೊಂದು ಟೇಪ್ ರೆಕಾರ್ಡ್ ಕ್ಯಾಸೆಟ್ ಇದ್ದಂಗೆ. ನಾವೇನು ರೆಕಾರ್ಡ್ ಮಾಡ್ತಾ ಹೋಗ್ತೀವೋ ಅದು ರೆಕಾರ್ಡ್ ಆಗ್ತಾ ಹೋಗ್ತದೆ. ಇವಾಗ ನಾವು ರೆಕಾರ್ಡ್ ಮಾಡುವಾಗ ದೇವ್ರ ಹಾಡು ರೆಕಾರ್ಡ್ ಮಾಡೋಣಂದರೆ ಇಲ್ಲ, ನಮ್ಮ ಹುಡುಗರು ಏನು ಮಾಡ್ತಾವ, ನಮಗೆ ಡ್ಯಾನ್ಸ್ ಬೇಕು, ಸಿನಿಮಾ ಹಾಡಬೇಕು ಅಂತವ. ಇವಾಗ ರೆಕಾರ್ಡ್ ಮಾಡೋ ಹೊತ್ನಾಗ ನನಗೆ ಅದು ಸಿನಿಮಾ ಹಾಡು ರೆಕಾರ್ಡ್ ಮಾಡಿ ಇದು ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಅದರ ದೇವ್ರ ಹಾಡು ಬಾ ಅಂದ್ರೆ ಬರೋದಿಲ್ಲ. ಅದರಂಗೆ ನಾವು 63 ಜನ್ಮದಿಂದ ಕೂಗ್ತಾ ಇದ್ದೀವಿ, ಭಗವಂತ ಬಂದು ನಮ್ಮನ್ನು ಕಾಪಾಡು, ನಮ್ಮ ಪಾವನ ಮಾಡು ಅಂತ ಕೂಗ್ತಾ ಇದ್ದೀವಿ. ನಾವು ಬಂದಿದ್ದಾನೀಗ. ಈಗ ಬಂದಾಗ ಬಂದು ಏನು ಮಾಡ್ತಾ ಇದ್ದಾನ,
ನಮಗೆ 84 ಜನ್ಮದ ಸುಖಕ್ಕೆ ಏನು ಬೇಕೋ ಎಲ್ಲದನ್ನು ತುಂಬಕ್ಕೆ ಬಂದಾನ ಸಂಸ್ಕಾರದಲ್ಲಿ. ಯಾಕೆಂದರೆ ನಮ್ಮ ಜೊತೆಗೆ ನಮ್ಮ ಆತ್ಮದ ನನ್ನ ಜೊತೆಗೆ ಬರೋದು ಯಾವುದು? ನನ್ನ ಸಂಸ್ಕಾರ. ಆ ಒಳ್ಳೆ ಸಂಸ್ಕಾರ ಇದ್ದರೆ ಸುಖ, ಸಂಪತ್ತು, ಆಯುಷ್ಯ, ಆರೋಗ್ಯನ ಪಡೆದುಕೊಂಡಿರುವಂಥ ಜೀವನನ ಮಾಡ್ತೀವಿ. ನಮ್ಮ ಜೊತೆಗೆ ಬರೋದು ಯಾವುದು? ಸಂಸ್ಕಾರ. ಇವಾಗ ಸುಖದ ಜೀವನಕ್ಕೆ ಏನು ಬೇಕೋ ಅದನ್ನು ತುಂಬಕ್ಕೆ ಭಗವಂತ ಬಂದಾನ. ಈಗ ಮನೆ ಮನೆಗೆ ಹೋಗಿ ಕರೀತಾರೆ ಓಂ ಶಾಂತಿಯರು, ಬನ್ನಿ ಭಗವಂತ ಬಂದಾರ ಅಂದರೆ ಕಿವ್ಯಾಗ ಕೂಡ ಬೀಳಲ್ಲ. ಈಗ ನಾವು ಇಲ್ಲ ನಮಗೆ ಟೈಮ್ ಇಲ್ಲ ಅಂಥೇಳಿ ನಮಗೆ ಎಷ್ಟೆಲ್ಲ ಕೆಲಸಗಳಿದ್ದಾವೆ, ಮಕ್ಕಳಿದ್ದಾವೆ, ಪತಿ ಇದ್ದಾನೆ, ಸಂಸಾರ ಐತೆ ಅಂತ ನಾವು ಇದು ಒಂದು ಜನ್ಮ ಭಗವಂತನ ಪಡೀಲಿಲ್ಲ ಅಂದರೆ ಇನ್ನೊಂದು ಜನ್ಮ ಸಿಗ್ತಾನೇನು? ಇಲ್ಲ, ಇದು ಒಂದೇ ಜನ್ಮ ಆಯಿತು. ಯಾವಾಗ 100 ವರ್ಷ ಆಯಿತು ಅಂದರೆ ಮತ್ತೆ ತನ್ನ ಮನೆಗೆ ತಾನು ವಾಪಸ್ ಹೋಗಿ ಕೂತ್ಬಿಡ್ತಾನೆ. ಪರಂಧಾಮ ಪರಮಾತ್ಮ ತಂದೆ ಮನೆ. ಮತ್ತೆ ಇಳಿಬೇಕಂದ್ರೆ ತಲೆ ಬಡ್ಕೊಂಡ್ರೂ ಇಳಿಯೋದಿಲ್ಲ. ಮತ್ತೆ ಇಳಿಯೋಕ್ಕೆ 5000 ವರ್ಷ ಬೇಕು. ಇದು ಒಂದೇ ಜನ್ಮ ನಮಗೆ ಭಗವಂತ ಸಿಗೋದು. ಅದಕ್ಕೆ ನಾವೇನು ಮಾಡಬೇಕು? ಪಡಿಬೇಕು. ಆದರೆ ಈಗ ಕೇಳೋದ್ರಿಂದ ಆತ್ಮ ಒಪ್ಪಲ್ಲ. ಅಲ್ಲಿ ಧ್ಯಾನ ಮಾಡಿದಾಗ ಅಲ್ಲಿ ಸೇವಾ ಕೇಂದ್ರ ಓಂ ಶಾಂತಿ ಇರ್ತವೆ. ಬಿಡ್ದಂಗೆ ಒಂದು 3 ದಿವಸ ಹೋಗ್ರಿ. ಹೋಗುವಾಗ ಖಾಲಿ ಕೊಡ ಹೋದಂಗೆ ಹೋಗ್ತೀವಿ, ಬರುವಾಗ ತುಂಬಿದ ಕೊಡ ಬಂದಂಗೆ ಬರ್ತೀವಿ. ಅಂದರೆ ಯಾವಾಗ ಅಲ್ಲಿ ಹೋಗ್ತೀವೋ, ಯಾವಾಗ ಆ ಪರಮಾತ್ಮನ ದೃಷ್ಟಿ ನಮ್ಮ ಮೇಲೆ ಬೀಳ್ತತ್ತೋ ಆಗ ಒಂದು ಶಾಂತಿ ತುಂಬ್ತಾರೆ, ಶಕ್ತಿ ತುಂಬ್ತಾರೆ. 63 ಜನ್ಮದ ಪಾಪದ ಹೊರೆ ತಲೆ ಮೇಲಿದೆ. ಅಯ್ಯೋ ನನ್ನ ಮಗು ಎಷ್ಟು ಭಾರದಿಂದ ದುಃಖದಲ್ಲಿದೆ ಅಲ್ಲ ಅಂಥೇಳಿ ನಮ್ಮ ಒಂದೊಂದು ಪಾಪದ ಹೊರೆನ ಇಳಿಸ್ತಾರೆ ತಂದೆ. ಆಗ ಹಗುರತೆಯ ಅನುಭವ ಆಗ್ತದೆ. ಯಾವಾಗ ನಮ್ಮ ಆತ್ಮ ಹಗುರತೆಯ ಅನುಭವ, ಶಾಂತಿಯ ಅನುಭವ ಮಾಡ್ತತೋ ಆಗ ಪರಮಾತ್ಮ ಸತ್ಯ ಅಂತ ಒಪ್ಪುತ್ತದೆ. ಬರೀ ಜ್ಞಾನ ಕೇಳೋದ್ರಿಂದ ಒಪ್ಪಲ್ಲ. ಯಾಕೆಂದರೆ ದ್ವಾಪರದಿಂದ ಕೇಳ್ತಾ ಬಂದೈತೆ. ಅದು ಮಾಡಿದ್ರೆ ಒಳ್ಳೇದಾಗ್ತದಂತೆ, ಇದು ಮಾಡಿದ್ರೆ ಒಳ್ಳೇದಾಗ್ತದಂತೆ ಅಂತ. ಅದಕ್ಕೆ ಏನು ಮಾಡಿದ್ರು ಅದಕ್ಕೆ ಒಳ್ಳೇದಾಗಿಲ್ಲಲ್ಲ. ಇದು ಎಲ್ಲರೂ ಹಿಂಗೆ ಹೇಳ್ತಾರೆ ಬಿಡು ಅನ್ನೋದು ಆಗ್ತದೆ. ಆಮೇಲೆ ಈಗ ನಾವು ಇಲ್ಲ ರೀ ನಾವು ಧ್ಯಾನ ಮಾಡ್ತೀವಿ, ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ಆದರೆ ಎಲ್ಲರೂ ಹೇಳ್ಕೊಟ್ರೆ ಬಹಳಷ್ಟು ಸಂಸ್ಥೆಗಳು ಈಗ ಬಹಳ ಅಂಗಡಿಗಳು ತಕ್ಕಂಡು ಕುಂತವೆ. ಆದರೆ ಎಲ್ಲವೂ ದೇಹದಾರಿಗಳು ಸ್ಥಾಪನೆ ಮಾಡಿರೋದು. ದೇಹದಾರಿಗಳು ನಮಗೆ ಕಲಿಸಿಕೊಡೋದು ನಮ್ಮ ಒಂದು ಜನ್ಮಕ್ಕೆ ಆಗಷ್ಟು ಸುಖ ಪಡಿತೀವಿ ಅವರಿಂದ. ಆದರೆ ನಿರಾಕಾರ ತಂದೆಯಿಂದ ಪಡೆದಿದ್ದನ್ನು 84 ಜನ್ಮಕ್ಕಾಗಷ್ಟು ಪಡಿತೀವಿ. ಯಾಕೆಂದರೆ ಸಾಗರದಷ್ಟು ಶಕ್ತಿ ಐತೆ. ಇಡೀ ಜಗತ್ತು ಫಾರಿನರ್ಸ್ ಕೂಡ ಓ ಗಾಡ್ ಫಾದರ್ ಅಂತ ಕೈ ಮುಗಿತಾರೆ. ಇಡೀ ಜಗತ್ತು ಕೈ ಎತ್ತಿ ಮುಗಿತಂದರೆ ಇಡೀ ಜಗತ್ತಿನ ಆತ್ಮಗಳಿಗೆಲ್ಲ ಸುಖ ಕೊಡ್ತಾರೆ. ಅಷ್ಟು ಶಕ್ತಿ ಇರೋ, ಸಾಗರದಷ್ಟು ಶಕ್ತಿ ಇರೋ ಆ ತಂದೆನ ಈಗ ನಾವು ಹಿಡ್ಕೊಂಡ್ರೆ ಎಷ್ಟು ಜನ್ಮಕ್ಕೆ ಸಿಗ್ತತೆ? 84 ಜನ್ಮಕ್ಕಾಗಷ್ಟು ಸಿಗ್ತತೆ. ಈಗ ನಾವು ಮಾಡಿದ ಪಾಪ ಎಲ್ಲಿರ್ತತೆ? ಆತ್ಮದಲ್ಲಿರ್ತತೆ. ಪುಣ್ಯ ಮಾಡಿದರೆ ಸುಖ ಹೊಂದ್ತೀವಿ, ಪಾಪ ಮಾಡಿದರೆ ದುಃಖ ಹೊಂದ್ತೀವಿ. ಆಲ್ರೆಡಿ ಈಗ ಏನೈತೆ ನಮಗೆ ಪಾಪ ಇರೋದಕ್ಕೆ ಟೆನ್ಷನ್ನು, ದುಃಖ ಎಲ್ಲ ಐತೆ. ಮತ್ತು ಎಷ್ಟು ದೇವ್ರುಗಳು ಪೂಜೆ ಮಾಡಿದ್ದೀವಲ್ಲ, ಯಾರು ನಮ್ಮ ಪಾಪ ತೊಳಿಲಿಲ್ಲ. ಯಾಕೆ ತೊಳಿಲಿಲ್ಲ ಅಂದರೆ ಈಗ ಮನೆಗೆ 20 ಮಂದಿ ಇದ್ದರೂ ಆ ಕೂಸಿಗೆ ಸ್ನಾನ ಯಾರು ಮಾಡಿಸ್ತಾರೆ? ರಚನೆ ಮಾಡಿದ ತಾಯಿನೇ ಮಾಡಿಸ್ತಾಳೆ. ಅದರಂತೆ ಈಗ ನಮ್ಮ ಆತ್ಮದಾಗ ಪಾಪನ ತೊಳೆದು ನಮಗೆ ಸುಖ ಕೊಡೋದು ಯಾರು ಜವಾಬ್ದಾರಿ? ಆ ಆತ್ಮನ ರಚನೆ ಮಾಡಿದವ್ರು ಯಾರು? ಗಣೇಶ ಮಾಡ್ಯಾನ, ಆಂಜನೇಯ ಮಾಡ್ಯಾನ, ರಾಮ ಮಾಡ್ಯಾನ, ಕೃಷ್ಣ ಮಾಡ್ಯಾನ? ಯಾರು ಮಾಡ್ಯಾರ? ಹೋಗಿ ನಾವು ಅವ್ರನ್ನೆಲ್ಲ ಬೇಡೋದು ಸುಖ ಕೊಡು ಅಂತ. ಯಾರು? ಭಗವಂತ. ಇವಾಗ ಆ ಸತ್ಯಜ್ಞಾನನ ತಿಳ್ಕೋಬೇಕು. ಅಂದರೆ ಆತ್ಮನ ತಂದೆ ಯಾರು? ಪರಮಾತ್ಮ. ಪರಮಾತ್ಮನಿಗೆ ಮಾತ್ರ
ಪಾಪನ ಸುಡೋ ಶಕ್ತಿ ಇರೋದು. ಈಗ ನಾವೇನು ಮಾಡಬೇಕು, ಅಂಥ ತಂದೆನ ಅರಿಬೇಕು. ಅಂಥ ತಂದೆ ಈಗ ಏನು ಮಾಡ್ತಾ ಇದ್ದಾರೆ, ಈ ಆತ್ಮಕ್ಕೆ ಶಕ್ತಿನ ತುಂಬ್ತಾ ಇದ್ದಾರೆ ಸುಖದ ಜೀವನ ಮಾಡೋಕ್ಕೆ. ಅಂದರೆ ಈಗ ಈ ಆತ್ಮ ಪಂಚೆ ಕರ್ಮೇಂದ್ರಿಯ ಅನ್ನೋ ಕುದುರೆಗಳನ್ನ ಹಿಡ್ಕೊಂಡು ಜೀವನ ಮಾಡ್ತಾ ಇದೆ. ಈಗ ನಮ್ಮ ಜೀವನ ಸುಖಮಯ ಜೀವನ ಆಗಬೇಕಂದ್ರೆ ಏನು ಮಾಡಬೇಕು, ಈ ಕುದುರೆಗಳನ್ನು ಹಿಡಿಯುವ ಶಕ್ತಿ ಬೇಕು ಮತ್ತು ಸರಿಯಾದ ದಾರಿಯಲ್ಲಿ ನಡೆಸೋಕೆ ಜ್ಞಾನ ಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಉದಾಹರಣೆ, ಈಗ ನೋಡ್ರಿ, ಒಂದು ಕಾರ್ ಇರ್ತದೆ. ಆ ಕಾರನ್ನು ನಡೆಸೋದು ಯಾರು? ಡ್ರೈವರ್. ಅಂದರೆ ಈಗ ದೇಹ ಅನ್ನೋದೊಂದು ಕಾರು, ಇದರಲ್ಲೇ ಡ್ರೈವರ್ ಯಾರು? ಆತ್ಮ. ಈಗ ನೋಡ್ರಿ, ಆ ಕಾರ್ನಲ್ಲಿ ಬ್ಯಾಟ್ರಿ ಏನಾಗ್ತತೆ, ಚಾರ್ಜ್ ಕಡಿಮೆ ಆಗ್ತದೆ. ಅವಾಗ ಏನು ಮಾಡ್ತಾರೆ, ಡಿಸ್ಚಾರ್ಜ್ ಆದರೆ ಏನು ಮಾಡ್ತಾರೆ, ಚಾರ್ಜ್ ಮಾಡೋಕ್ಕೆ ಕೊಡ್ತಾರಲ್ಲ ಬ್ಯಾಟ್ರಿನ. ಅದರಂತೆ ಇಲ್ಲಿ ಆತ್ಮ ಕೂಡ ಏನಾಗ್ಬಿಟ್ಟತೆ, ಒಂದು ದೇಹ ಬಿಟ್ಟು ಒಂದು ದೇಹ ತಗೊಂಡು ಜೀವನ ಮಾಡ್ದಂತಲ್ಲ, ಆತ್ಮದಲ್ಲಿನ ಶಕ್ತಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಈಗ ನಾವೇನು ಮಾಡಬೇಕು, ಚಾರ್ಜ್ ಮಾಡಬೇಕು. ಮತ್ತು ಚಾರ್ಜ್ ಮಾಡಬೇಕಂದ್ರೆ ಅದಕ್ಕೆ ಅದನ್ನು ಶಕ್ತಿ ತುಂಬ್ಕೋಬೇಕೀಗ. ಅಂದರೆ ಶಕ್ತಿ ತುಂಬ್ಕೋಬೇಕು ಅಂದರೆ ಆ ಶಕ್ತಿನ ಕೊಡೋರು ಯಾರು? ಪರಮಾತ್ಮ ತಂದೆ. ಅದರ ಅಪ್ಪನೇ ಕೊಡ್ತಾನೆ, ಬೇರೆಯವ್ರು ಯಾರು ಕೊಡ್ತಾರೆ? ಇವಾಗ ನೋಡ್ರಿ, ಮಗುವಿಗೆ ಜನ್ಮ ಕೊಟ್ಟು ತಂದೆ ಆ ಮಗು ದೇಹ ಕೊಡ್ತಾನೆ. ಆ ದೇಹಕ್ಕೆ ಬೇಕಾಗಿದ್ದು ಊಟ, ಬಟ್ಟೆ, ಆಸ್ತಿ, ವಿದ್ಯೆ ಎಲ್ಲವುದು ಯಾರು ಕೊಡ್ತಾರೆ? ಆ ದೇಹದ ತಂದೆನೇ ಕೊಡ್ತಾನೆ. ಅದರಂಗೆ ನಮಗೆ ಆತ್ಮಕ್ಕೆ ಬೇಕಾಗಿರೋ ಶಕ್ತಿ, ಜ್ಞಾನ, ಗುಣಗಳು ಎಲ್ಲದನ್ನು ಯಾರು ಕೊಡಬೇಕು? ಅದ್ರ ತಂದೆ ಯಾರು? ಪರಮಾತ್ಮ. ಅವರೇ ಕೊಡ್ತಾರೆ. ಇವಾಗ ನಾವೇನು ಮಾಡಬೇಕು, ಈ ಆತ್ಮಕ್ಕೆ ಶಕ್ತಿ ಇಲ್ದಂಗೆ ಆಗೈತೆ, ಧರ್ಮದಲ್ಲಿ ನಡೆಯುವ ಶಕ್ತಿ ಇಲ್ದಂಗೆ ಆಗೈತೆ. ಪಾಪದ ಗುಣಗಳಿಂದ ದುಃಖ ಕೊಡ್ತಾ ಐತೆ ಮತ್ತು ದುಃಖನ ಭೋಗಿಸ್ತಾ ಐತೆ. ಈಗ ಬೆಳೆ ಬಾಲ್ ಹೋಗಿದ್ರೆ ಬೆಳೆ ಬಾಲ್ ವಾಪಸ್ ಬರ್ತತೆ, ಕರೆ ಬಾಲ್ ಹೋಗಿದ್ರೆ ಕರೆ ಬಾಲ್ ವಾಪಸ್ ಬರ್ತತೆ. ಈಗ ನಾವೇನು ಮಾಡಬೇಕು, ಆ ಪರಮಾತ್ಮ ತಂದೆನ ನೆನಪು ಮಾಡ್ಕೊಂಡು ಶಕ್ತಿ ತುಂಬ್ಕೊಂಡು ಇನ್ನೊಬ್ಬರಿಗೆ ಸುಖ ಕೊಟ್ಟಾಗ ನಾವು ಸುಖದ ಜೀವನವನ್ನು ಮಾಡೋಕ್ಕೆ ಸಾಧ್ಯ ಆಗ್ತೈತೆ. ಈಗ ನಾವೇನು ಮಾಡಬೇಕು, ಈಗ ನಮ್ಮ ಆತ್ಮನ ಚಾರ್ಜ್ ಮಾಡ್ಕೋಬೇಕು. ಈಗ ಆತ್ಮ ಈಗೇನು ಮಾಡ್ತಾ ಐತೆ, ಮುಂದೆ 5 ಕುದುರೆಗಳಿದ್ದಾವೆ. ಕಣ್ಣು, ಮೂಗು, ಬಾಯಿ, ಕಿವಿ, ಕೈ ಎನ್ನೋ ಕರ್ಮೇಂದ್ರಿಯ ಅನ್ನೋ ಕುದುರೆಗಳು ಮುಂದೆ ಇವೇ ಮುಂದೆ ಸಾಗಿಸ್ತಾ ಇದ್ದಾವೆ. ಆದರೆ ಒಂದು ಕುದುರೆ ಮನಸ್ಸು ಹಿಂದೆ ನಮ್ಮನ್ನೇನು ಮಾಡ್ತತೆ, ನಾವು ಹಿಂಗೆ ಹೋಗ್ಬೇಕಂದ್ರೆ ಅದು ಹಿಂದಕ್ಕೆ ವಾಪಸ್ ಎಳ್ಕೊಂಡು ಹೋಗ್ತಾ ಇರ್ತತೆ. ಇದು ಮಾಡಬೇಡ ಅಂದ್ರೆ ಅದನ್ನೇ ಈ ವಿಚಾರಗಳು ಬೇಡ ಅಂದ್ರೆ ಅದೇ ವಿಚಾರಗಳು ಬರ್ತಾ ಇರ್ತಾವೆ. ಅಂದರೆ ಈ ಬುದ್ಧಿ ಅನ್ನೋ ಕುದುರೆಗಳು, ಮನಸ್ಸು ಏನು ಮಾಡ್ತಾ ಇರ್ತತೆ, ನಮ್ಮನ್ನು ಉಲ್ಟಾ ಎಳ್ಕೊಂಡು ಹೋಗ್ತಾ ಇರ್ತತೆ. ಈಗ ನಮಗೆ ಏನು ಬೇಕು, ಆ ಉಲ್ಟಾ ಎಳ್ಕೊಂಡು ಹೋಗೋ ಕುದುರೆನೂ ಈ ಪಂಚಕರ್ಮೇಂದ್ರಿಯ ಅನ್ನೋ ಕುದುರೆಗಳನ್ನ ಕಂಟ್ರೋಲಿಂಗ್ ಪವರ್ ಬೇಕು. ಅವುಗಳನ್ನು ಉಲ್ಟಾ ಹೋಗದಂತೆ ಸರಿಯಾದ ದಾರಿಯಲ್ಲಿ ನಡೆಸೋ ಶಕ್ತಿ ಬೇಕು ಮತ್ತು ಜ್ಞಾನ ಬೇಕು. ಆ ಶಕ್ತಿ ಯಾವುದರಿಂದ ಸಿಗ್ತತೆ? ಪರಮಾತ್ಮ ತಂದೆನ ನೆನಪು ಮಾಡೋದ್ರಿಂದ ಆ ಶಕ್ತಿ ಸಿಗ್ತತೆ. ಈಗ ಇದು ಸಂಗಮ ಯುಗ ಅಂತೇಳಿ, ಅಂದರೆ ಪರಮಾತ್ಮ ತಂದೆ ತನ್ನ ಮನೆ ಬಿಟ್ಟು ಭೂಮಿಗೆ ಇಳಿದಿದ್ದಾನೆ. ಭಗವದ್ಗೀತೆಯಲ್ಲೈತೆ, ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ. ಅಂದರೆ ಧರ್ಮ ವಿನಾಶ ಆದಾಗ ನಾನು ಬರ್ತೀನಿ ಅಂತ ಅಲ್ಲಿ ಇದೆ, ಒಂದು ಕ್ಲೂ ಇದೆ. ಅಂದರೆ ಈಗ ಆ ತಂದೆ ಅವತರಣೆ ಆಗಿದ್ದಾರೆ. ಆದರೆ ಭಗವದ್ಗೀತೆ ಓದೋರು ಏನಂತಾರೆ, ಅದನ್ನ ಹೇಳಿರೋದು ಕೃಷ್ಣ ಭಗವಂತ ಅಂತಾರೆ. ಅಂದರೆ ಎಷ್ಟೋ ಮಂದಿಗೆ ಕೃಷ್ಣ ಅನ್ನೋದೇ ಗೊತ್ತಿಲ್ಲಲ್ಲ, ಮತ್ತು ಅವ್ರಿಗೇನು ಭಗವಂತ ಪಾಲನೆ ಮಾಡೋಂಗಿಲ್ಲ, ಅವ್ರು ಭಗವಂತನ ಪಾಲನೆ ಇಲ್ಲ ಹಂಗಂದ್ರೆ.
ಮತ್ತು ಜನನ ಮರಣದಲ್ಲಿ ಬರೋ ಕೃಷ್ಣ ಭಗವಂತ ಆಗಕ್ಕೆ ಹೇಗೆ ಸಾಧ್ಯ? ಈಗ ಅನ್ಯ ಧರ್ಮದವರು ಕೃಷ್ಣನ ಒಪ್ತಾರ, ಕ್ರಿಶ್ಚಿಯನ್ಸ್ ಒಪ್ತಾರ. ಆದರೆ ಇಡೀ ಫಾರಿನರ್ಸ್ ಓ ಗಾಡ್ ಫಾದರ್ ಅಂದರೆ ಕೈ ಎತ್ತಿ ಮುಗಿತಾರ ಇಲ್ಲ? ಯಾಕೆ? ಇಡೀ ಜಗತ್ತಿಗೆಲ್ಲ ಸುಖ ಕೊಡ್ತಾ ಇದ್ದಾನೆ, ಅದಕ್ಕೆ ಕೈ ಎತ್ತಿ ಮುಗಿತಾರೆ. ಇವಾಗ ಆ ಭಗವಂತ ನಿರಾಕಾರ ಪರಮಾತ್ಮ, ಆ ಕೃಷ್ಣ ಕೂಡ ಆ ದೈವಶಕ್ತಿನ ಯಾರಿಂದ ಪಡೆದ? ಆ ನಿರಾಕಾರ ಪರಮಾತ್ಮನಿಂದ ಪಡೆದ. ಅಂದರೆ ಮೂಲ ಯಾರು? ಪರಮಾತ್ಮ. ಆ ಪರಮಾತ್ಮನ ನೆನಪು ಮಾಡೋದ್ರಿಂದ ನಮಗೇನಾಗ್ತತೆ? ಶಕ್ತಿ ಸಿಗ್ತತೆ ಮತ್ತು ಜ್ಞಾನ. ಅಂದರೆ ಇದೇನು? ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. ಈಶ್ವರನೇ ಸ್ಥಾಪನೆ ಮಾಡಿದಂಥ ಶಾಲೆ ಇದು. ಅಂದರೆ ಆತ ಹೆಂಗೆ ಕಣ್ಣಿಗೆ ಕಾಣಲ್ಲೋ ಆತ ಮಾಡೋ ಕೆಲಸಗಳು ಕೂಡ ಕಣ್ಣಿಗೆ ಕಾಣಲ್ಲ. ಗುಪ್ತವಾಗಿ ಈಗ ಸತ್ಯಯುಗದ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ. ಯಾಕೆ? ಸರ್ವಶಕ್ತಿವಂತ ಭಗವಂತ ಆತ ಬಂದನಂತೆ ಜಗತ್ತಿಗೆಲ್ಲ ಯಾಕೆ ಗೊತ್ತಿಲ್ಲ ಅಂತಂದರೆ, ಯಾರು ಜನ್ಮ ಜನ್ಮ ಆತಗಾಗಿ ಪರಿತಪಿಸಿರ್ತಾರೋ ಅವ್ರನ್ನೊಂದೇ ಟಚ್ ಕೊಟ್ಟು ಮಡ್ಲಿಗೆ ಹಾಕ್ಕೊಂಡು ಅವರಿಗೆ ಭಾಗ್ಯ ತುಂಬ್ತಾ ಇದ್ದಾನೆ. ಯಾರು ಬೇಕು ಅಂತಾರೋ ಅವ್ರ ಹತ್ರ ಹೋಗ್ತಾನೆ, ಅವರಿಗೆಲ್ಲ ಭಾಗ್ಯ ತುಂಬ್ತಾ ಇದ್ದಾನೆ. ಅವರೆಲ್ಲ ಲಾಸ್ಟಿಗೆ ಇಡೀ ಜಗತ್ತಿಗೆ ಸಾಕ್ಷಾತ್ಕಾರ ಆಗ್ತೈತೆ. ಭಗವಂತ ಬಂದನಂತ ಅವಾಗ ಎಲ್ಲರ ಬುದ್ಧಿ ಬೀಗ ತೆಗಿತಾನ. ಅವಾಗ ಎಲ್ಲ ಇಡೀ ಜಗತ್ತಿನಾಗ ಎಲ್ಲರಿಗೆ ಅರ್ಥ ಆಗ್ತತೆ. ಆಗ ಎಲ್ಲರ ಬಾಯಾಗ ಬರ್ತತೆ, ಓಹೋ ನಿನ್ನ ಗತಿಮತಿ ನಿನಗೇ ಗೊತ್ತು ಅಂತ. ಯಾಕೆಂದರೆ ಇವತ್ತು ಮನೆ ಬಾಗಿಲಿಗೆ ಹೋಗಿ ಬಡಿತಿದ್ದಾರೆ, ಭಗವಂತ ಬಂದಾನ, ಅಜ್ಞಾನದ ನಿದ್ದೆಯಿಂದ ಎದ್ದೇಳ್ರಿ ಅಂತ ಪ್ರತಿಯೊಬ್ಬರಿಗೂ ಸಂದೇಶ ತಿಳಿಸ್ತಾ ಇದ್ದಾರೆ. ಆದರೂ ಎಚ್ಚೆತ್ಕೊಳ್ಳಲ್ಲ. ಯಾಕೆಂದರೆ ಭಗವಂತ ಆತನ ಗತಿಮತಿ. ಅಂದರೆ ಯಾರು ಭಕ್ತಿ ಮಾಡಿರ್ತಾರೋ ಅವ್ರನ್ನ ಈಗ ತನ್ನ ಮಡ್ಲಿಗೆ ಹಾಕ್ಕಂತ ಇದ್ದಾನೆ. ಈಗ ನೀವು ಇಲ್ಲಿ ಬಂದು ಅನುಭವ ಮಾಡಿದಾಗ ಆತನ ಪಡೆಯೋಕ್ಕಾಗ್ತತೆ. ಅದಕ್ಕೆ ಈಗ ಆ ಆತ್ಮಜ್ಞಾನನ ಪಡೀರಿ. ಯಾವಾಗ ಜ್ಞಾನದ 3ನೇ ನೇತ್ರ ಸಿಗ್ತತೋ ಆಗ ನಾವು ಸುಖದ ಜೀವನ ಪಡೆಯೋಕ್ಕೆ ಸಾಧ್ಯ. ಓಂ ಶಾಂತಿ. ಈಗ ಯಾವ ಕ್ಷಣದಲ್ಲಿ ಸಮಯ ಮುಗಿಯುವುದೋ ಉಸಿರು ಕ್ಷಣವೂ ನಿಲ್ಲದು. ಯಾವ ಕ್ಷಣದಲ್ಲಿ ಸಮಯ ಮುಗಿಯುವುದೋ ಉಸಿರು ಕ್ಷಣವೂ ನಿಲ್ಲದು. ಕರ್ಮಕ್ಷೇತ್ರದ ಯಾತ್ರೆ ತೀರಲು ಆತ್ಮ ಪಕ್ಷಿಯು ಉಳಿಯದು. ಕರ್ಮಕ್ಷೇತ್ರದ ಯಾತ್ರೆ ತೀರಲು ಆತ್ಮ ಪಕ್ಷಿಯು ಉಳಿಯದು. ಆತ್ಮ ಪಕ್ಷಿಯು ಉಳಿಯದು. ಯಾವ ಕ್ಷಣದಲ್ಲಿ ಸಮಯ ಮುಗಿಯುವುದೋ ಉಸಿರು ಕ್ಷಣವೂ ನಿಲ್ಲದು. ಕೊನೆಯ ಗಳಿಗೆಯು ಬರುವ ಮುನ್ನವೇ ಆತ್ಮಜ್ಞಾನವ ನೀ ಪಡೆ. ಕೊನೆಯ ಗಳಿಗೆಯು ಬರುವ ಮುನ್ನವೇ ಆತ್ಮಜ್ಞಾನವ ನೀ ಪಡೆ. ಅಂತ್ಯಯಾತ್ರೆಯು ಬರುವ ಮುನ್ನವೇ ಅಂತ್ಯಯಾತ್ರೆಯು ಬರುವ ಮುನ್ನವೇ ಸತ್ಯ ತಂದೆಯ ಪಡೆ. ಸತ್ಯ ತಂದೆಯ ಪಡೆ. ದೇಹವೆಂಬುದು ಕ್ಷುದ್ರ ಪಂಜರ, ನಾನು ಆತ್ಮನು ಹಕ್ಕಿಯೋ. ನಾನು ದೇಹವಲ್ಲ ಕೇಳೋ, ನಾನು ಜ್ಯೋತಿರ್ಬಿಂದುವು. ನಾನು ಜ್ಯೋತಿರ್ಬಿಂದುವು. ಶಾಂತಿ ಸಾಗರ ಸುಖದ ಸಾಗರ ಅವನೇ ನಮ್ಮಯ ತಂದೆಯೋ. ಶಕ್ತಿ ಸಾಗರ ಜ್ಯೋತಿ ಸಾಗರ ಶಿವನೇ ತಂದೆ ಎಂದಿಗೂ. ಶಿವನೇ ತಂದೆ ಎಂದಿಗೂ.
ಬ್ರಹ್ಮತತ್ವದ ಶಾಂತಿ ಸಾಗರ ನನ್ನ ನಿಜ ಮನೆ ಅಲ್ಲಿದೆ. ಜ್ಯೋತಿ ಸಾಗರ ಶಿವನ ಸಭೆಯಲ್ಲಿ ಜ್ಯೋತಿ ರೂಪ ನನಗಿದೆ. ಜ್ಯೋತಿ ರೂಪ ನನಗಿದೆ. ಯಾವ ಕ್ಷಣದಲ್ಲಿ ಸಮಯ ಮುಗಿಯುವುದು, ಉಸಿರು ಕ್ಷಣವೂ ನಿಲ್ಲದು. ಓಂ ಶಾಂತಿ. ನೋಡ್ರಿ, ಈಗ ನಾವು ಯಾಕೆ ಆತ್ಮಜ್ಞಾನ ಪಡಿಬೇಕು ಅಂದರೆ, ಸುಖ ದುಃಖ ಅನುಭವ ಮಾಡೋದು ಯಾವುದು? ಆತ್ಮ, ದೇಹ ಅಲ್ಲ. ಯಾಕೆಂದರೆ ಸತ್ತೆಣಕ್ಕೆ ಹೋಳಿಗೆ ಇಟ್ಟರೆ ತಿಂತತ್ತ? ಇಲ್ಲ. ಅದ್ರಾಗ ಆತ್ಮ ಇದ್ದರೆ ತಿಂದು ಎಷ್ಟು ರುಚಿಯಾಗೈತೆ ಅಂತದ್ದು. ಅಂದರೆ ಸುಖ ದುಃಖದ ಅನುಭವ ಮಾಡೋದು ಯಾವುದು? ಆತ್ಮ. ಪಾಪ ಪುಣ್ಯ ಮಾಡೋದು ಯಾವುದು? ಆತ್ಮ. ನೋಡ್ರಿ, ದೇಹ ಅಲ್ಲ. ಸತ್ತೆಣ ಯಾರನ್ನಾದ್ರೂ ಬೈತತ್ತ, ಬಡಿತತ್ತ? ಇಲ್ಲ. ಅದ್ರಾಗ ಆತ್ಮ ಇದ್ದರೆ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಎರಡೂ ಮಾಡ್ತದೆ. ಅಂದರೆ ಸುಖದ ಅನುಭವ ಮಾಡೋದು ಯಾವುದು? ಆತ್ಮ. ಅಂದರೆ ಈಗ ಕೋಟಿ ಕೋಟಿ ಆಸ್ತಿ ಇರೋರು ಕೂಡ ಸುಖವಾಗಿದ್ದೀವಿ ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ನಾವು ಆತ್ಮಕ್ಕೆ ಬೇಕಾಗಿದ್ದಿದ್ರೆ ಸುಖವಾಗಿರ್ತೀವ, ದೇಹಕ್ಕೆ ಬೇಕಾಗಿದ್ದಿದ್ರೆ ಸುಖವಾಗಿರ್ತೀವ? ಅಂದರೆ ಆತ್ಮಕ್ಕೆ ಬೇಕಾಗಿದ್ದಾಗ ಸುಖವಾಗಿರ್ತೀವಿ. ಈಗ ನೋಡ್ರಿ, ಒಂದು ಕಡೆ ಭೋಗಿ ಅಂದರೆ ಕೋಟಿ ರೂಪಾಯಿ ಶ್ರೀಮಂತ ಇದ್ದಾನೆ, ಒಂದು ಕಡೆ ಯೋಗಿ. ಯೋಗಿಗೆ ರಾತ್ರಿ ತಿನ್ನಕ್ಕೆ 2 ರೊಟ್ಟಿ ಇಲ್ಲ, ಆದರೆ ಸುಖವಾಗಿ ಮಲಗಿದಾನೆ. ಆದರೆ ಭೋಗಿಗೆ ಎಲ್ಲ ಐತೆ, ಆದರೆ ರಾತ್ರಿ ಗುಳಿಗೆ ಹಾಕ್ಕೊಂಡ್ರೆ ನಿದ್ದೆ ಇಲ್ಲದ್ರಿಲ್ಲ. ಇವರಿಬ್ಬರಲ್ಲಿ ಯಾರ್ದು ಸುಖ? ಯೋಗಿದು ಸುಖ. ಯೋಗಿಯಲ್ಲಿ ಏನೈತೆ, ಭೋಗಿಯಲ್ಲಿ ಏನೈತೆ? ಯೋಗಿಯಲ್ಲಿ ಆತ್ಮಕ್ಕೆ ಬೇಕಾಗಿರೋವಿದಾವೆ. ಶಾಂತಿ, ಪವಿತ್ರತೆ, ಪ್ರೀತಿ, ಕರುಣೆ, ಜ್ಞಾನ, ಇನ್ನೊಬ್ಬರಿಗೆ ಸುಖ ಕೊಡಬೇಕನ್ನೋ ಗುಣಗಳಿದ್ದಾವೆ. ಭೋಗಿಗೆ AC, ಫ್ಯಾನು, ಫ್ರಿಜ್ಜು, ಕಾರು, ಅದು ದೇಹದ ಸಂಪತ್ತು ಐತೆ. ಆದರೆ ನಮಗೆ ಸುಖ ಕೊಡೋದು ಯಾವುದು? ಆತ್ಮದ ಸಂಪತ್ತು. ಆದರೆ ಆತ್ಮದ ಸಂಪತ್ತನ್ನು ಯಾರು ಕೊಡಬೇಕು? ಅದರ ಅಪ್ಪನೇ ಕೊಡ್ತಾನೆ. ಯಾರು? ಪರಮಾತ್ಮ. ಹೌದಾ? ಇವಾಗ ನಾವೇನು ಮಾಡಬೇಕು? ಆತ್ಮಕ್ಕೇನು ಬೇಕು? ಶಾಂತಿ, ಜ್ಞಾನ, ಪಾಸಿಟಿವ್ ಥಾಟ್ಸು. ಇವಾಗ ನಾವೇನು ಮಾಡಬೇಕು? ಈ ಜ್ಞಾನ, ಓಂ ಶಾಂತಿದು ಇದು ಮೊಬೈಲಲ್ಲೂ ಕೂಡ ಓಂ ಶಾಂತಿ ಅಂತ ಓಪನ್ ಮಾಡಿದರೆ ಅದರಲ್ಲಿ ಓಂ ಶಾಂತಿ ಬಗ್ಗೆ ಜ್ಞಾನದ ಕ್ಲಾಸಸ್ ಇರ್ತವೆ. BK ಶಿವಾನಿ, ಇನ್ನು ಸಾಕಷ್ಟು ಸೂರಜ್ಬಾಯಿ ಅಂತೇಳಿ ನೀವು ಓಂ ಶಾಂತಿ ಅಂತ ಹೊಡೀರಿ. ಹಿಂದಿಯಲ್ಲಿ ಬಹಳ ಒಳ್ಳೊಳ್ಳೆ ಕ್ಲಾಸ್ ಇರ್ತವೆ. ಕನ್ನಡ ಬೇಕು ಅಂದರೆ ಓಂ ಶಾಂತಿ ಕನ್ನಡ ಅಂತ ಹೊಡೀರಿ. ಆಗ ಅದರಲ್ಲಿ ಜ್ಞಾನದ ತರಗತಿಗಳಿರ್ತವೆ. ಇನ್ನೂ ಆತ್ಮ ಪರಮಾತ್ಮನ ಬಗ್ಗೆ ಹೆಚ್ಚು ಹೆಚ್ಚು ಜ್ಞಾನ ತಿಳ್ಕೊಳ್ರಿ. ಇದು ಒಂದೇ ಜನ್ಮ ನಮಗೆ ಭಗವಂತ ಸಿಗೋದು. ಈಗ ಭಗವಂತನಿಂದ ನಾವು 84 ಜನ್ಮಕ್ಕೆ ಆಗಷ್ಟು ಆಸ್ತಿನ ತುಂಬಿಕೊಂಡು ಜನ್ಮ ಜನ್ಮಕ್ಕಾಗಿ ಸುಖದ ಜೀವನ ಮಾಡೋಂಥವ್ರಾಗೋಣ. ಓಂ ಶಾಂತಿ.